ನನಗೆ ಹೇಳು, ನಿನ್ನ ಸಹಾಯಕ್ಕೆ ನಾನಿದ್ದೀನಿ. ಸುಧಾಕರ, ನೀನು ಅಷ್ಟೇ. ದೇವಕಿಗೆ ಏನೇ ಆದರೂ ನನಗೆ ಮೊದಲು ವಿಷಯ ತಿಳಿಬೇಕು. ಅವಳಿಗೆ ಕೆಲವೊಂದು ವಿಷಯಗಳನ್ನು ನನ್ನ ಹತ್ರ ನೇರವಾಗಿ ಹೇಳ್ಕೊಳಕ್ಕಾಗದೇ ಇರಬಹುದು. ಸರಿ ಮೇಡಮ್. ವಿನಂತಿ, ಮಗುಗೆ ಎಚ್ಚರ ಆಯಿತು ಅನಿಸುತ್ತೆ, ಹೋಗಿ ನೋಡು. ರಘು ಕೊಟ್ಟು ಮಗು. ಅವ್ರ ಕಾಳಜಿ ಹಿಂದಿನ ಉದ್ದೇಶ ಚೆನ್ನಾಗಿ ಅರ್ಥ ಆಗತ್ತೆ ರೀ. ಆ ಯಶೋದ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು, ಆ ರಘು ಅವ್ರಿಗೆ ಶರಣಾಗಿ ಅವ್ರ ಕಾಲಿಗೆ ಬಂದು ಬೀಳಬೇಕು ಅಷ್ಟೇ. ಸುಧಾಕರ್, ಒಂದು 500 ರೂಪಾಯಿ ಇದ್ರೆ ಕೊಡ್ತೀರಾ? ಮನೆಗೆ ಹೋದ್ಮೇಲೆ ಕೊಡ್ತೀನಿ. ಮಗು ನೋಡಬೇಕಾಗಿತ್ತು. ದೇವಕಿ, ಅಮ್ಮ, ನಾನೊಂದ್ಸಲ ಮಗು ನೋಡಬೇಕು. ಇನ್ನೊಂದಿನ ಸಾವಕಾಶವಾಗಿ ಬಾ. ಮಗು ಜೊತೆ ಸ್ವಲ್ಪ ಹೊತ್ತಿದ್ದು ಆರಾಮಾಗಿ ಆಟ ಆಡ್ಕೊಂಡಿರಬಹುದು. ಈಗ ಮಗು ಅರೆನಿದ್ರಲ್ಲಿದೆ. ಈಗ ನಿನ್ನ ಮನಸ್ಥಿತಿನೂ ಮಗು ನೋಡಿ ಖುಷಿ ಪಡೋವಂಥದ್ದಲ್ಲ. ಹೌದು, ಕೊಲೆ ಮಾಡಿದ ಆರೋಪ ಹೊತ್ತ ಕೈ ಇದು. ಬೇಡಮ್ಮ, ಪೊಲೀಸ್ ಸ್ಟೇಷನ್, ಕೋರ್ಟ್ನಿಂದ ಬರ್ತಿರೋ ಕೆಟ್ಟ ಮುಖ ಇದು. ಆ ಹಸುಗೋಸ್ಗೆ ಈ ಮುಖ ತೋರಿಸೋದು ಬೇಡ. ಇನ್ನೊಂದು ಸರ್ತಿ ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ನೋಡಿ, ಯಶೋಧ ರಾಜೇಶ್ವರಿ ಮಧ್ಯದ ಯುದ್ಧದಲ್ಲಿ ನಮ್ಮ ದೇವಕಿ ದಾಳ ಆಗ್ತಿದ್ದಾಳೆ ರೀ. ನಾಳೆ ದೇವಕಿಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವೆಲ್ಲರೂ ಅದರ ಫಲ ಉಣ್ಬೇಕಾಗತ್ತೆ. ನಾವು ಮಾತ್ರ ಅಲ್ಲ, ನಮ್ಮ ಸುಮತಿ, ನಮ್ಮ ನಿವಿ, ಇವರೆಲ್ಲ ಅದರ ದುಷ್ಪರಿಣಾಮಕ್ಕೆ ಬಲಿಯಾಗ್ತಾರೆ. ಇಲ್ಲ, ದೇವಕಿನ ಈಗಲೇ ಎಚ್ಚರಿಸೋದೇ ಒಳ್ಳೆಯದು. ಯಶು, ಹೀಗೆ ಊಟ ನಿದ್ದೆ ಬಿಟ್ಟು ಕೂತ್ಕೊಳ್ಳೋದು ಸರಿಯಲ್ಲ. ಬಾ,
ಟೈಮ್ ಎಷ್ಟಾಯಿತು? 12:40 ನಿಮಗೆ ನಿದ್ರೆ ಬಂದಿದ್ರೆ ಹೋಗಿ ಮಲ್ಕೊಳ್ಳಿ. ಯಶು, ಈಗ ಯಾರಿಗೆ ನಿದ್ದೆ ಬರ್ತಿದೆ ಹೇಳು? ಆದರೆ ನಮಗೆ ನಾವೇ ಶಿಕ್ಷೆ ಕೊಟ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಹೇಳು? ಈಗಾಗಲೇ ಮಾಡಿದ ತಪ್ಪಿಗೆ ಅನುಭವಿಸೋಕೆ ಸಾಧ್ಯ ಇಲ್ಲದೆ ಇರೋಷ್ಟು ಅನುಭವಿಸ್ತಾ ಇದ್ದೀವಿ. ಬೇರೆಯವರ ನಗುವಿಗೆ ನಾವು ಕಣ್ಣೀರು ಹಾಕ್ತಾ ಇದ್ದೀವಿ. ಏನಂದೆ? ಬೇರೆಯವ್ರ ನಗುವಿಗೆ ನಾವು ಹಾಂ ಹೌದು. ಅವತ್ತು ವಿದ್ಯಾಧರ್ ಮನೆಗೆ ಬಂದು ಗಲಾಟೆ ಮಾಡಿದಾಗ ಆಡಿದ ಮಾತುಗಳು ನೆನಪಾಗ್ತಾ ಇದೆ. ನಮ್ಮದು ನಿಮ್ಮದು ಉಲ್ಟಾ ಕೇಸು. ನೀವು ಸಂತೋಷವಾಗಿದ್ದಾಗ ನಾವು ಅಳ್ತಾ ಇರ್ತೀವಿ, ನಮ್ಮ ಮುಖದಲ್ಲಿ ನಗು ಕಂಡ್ರೆ ನಿಮಗೆ ಅಳು ಬರುತ್ತೆ. ನಾವು ಪಡ್ಕೊಂಡ್ರೆ ನಿಮಗೆ ಲಾಸು, ನಮಗೆ ಲಾಸ್ ಆದರೆ ನಿಮಗೆ ಲಾಭ. ಹೌದು ರಘು, ಅವ್ರು ಹೇಳಿದ್ದು ನಿಜ ಆಗ್ತಿದೆ. ಇವತ್ತು ನಮ್ಮ ಮನೆಯಲ್ಲಿ ಈ ನಡುರಾತ್ರಿನಲ್ಲಿ ಶೋಕಗೀತೆ ತುಂಬಿಕೊಂಡಿದೆ. ಈ ಶೋಕ ಇವತ್ತಿನ ರಾತ್ರಿಲಿ ಹರಿದು ನಾಳಿನ ಹಗಲಿನಲ್ಲೂ ಮುಂದುವರಿಯುತ್ತೆ, ನದಿ ಹಾಗೆ. ದುಃಖದ ಉಸಿರಿಗೆ ಆಯುಸ್ಸು ಜಾಸ್ತಿ ಇರೋದು. ಇವತ್ತಿನ ಉಸಿರು ನಾಳೆಗೆ, ನಾಡಿದ್ದು ಮುಂದುವರಿತಾನೆ ಇರತ್ತೆ. ಆದರೆ ದೇವ್ಕಿ ಮನೆಯಲ್ಲಿ ದೇವ್ಕಿ ಮತ್ತೆ ಅವಳ ಮನೆಯವರಿಗೆ ನಾವು ಹೇಡಿ ಸಂತಾನದ ಥರ ಕಾಣ್ತಿರ್ತೀವಿ. ಯಶೋಧ ರಘುಗೆ ಯಾರು ಏನೇ ಮಾಡಿದ್ರು ನಡೆಯತ್ತೆ, ಅವ್ರ ವಿರುದ್ಧ ನಾವು ಗೆದ್ದಿದ್ದೀವಿ, ಅವರು ಕೈಲಾಗದವರು ಅನ್ನೋ ನಗುವಿನ ಸಂಭ್ರಮ ಅವ್ರ ಮನೆಯಲ್ಲಿ ಕುಣಿತಿರತ್ತೆ. ಅದು ನನ್ನ ಎಳೆ ಮಗುವಿನ ಸಮಾಧಿ ಮೇಲೆ, ನನ್ನ ಹಸುಗೂಸಿನ ಸಾವಿನ ಸೂತಕ ಅವ್ರಿಗೆ ಮಂಗಳವಾದ್ಯ ತರ ಕೇಳಿಸ್ತಿರತ್ತೆ. ಯಶು, ಅವ್ರು ಇವತ್ತು ನಗ್ತಿರ್ಬೋದು, ಆದರೆ ಆ ನಗು ಹಾಗೆ ಉಳ್ಕೊಳ್ಳಲ್ಲ. ನಾನು ಅವ್ರನ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೆ ಯಶು? ಖಂಡಿತ ಬಿಡಲ್ಲ. ನಾನು ಅವ್ರನ್ನ ಇಷ್ಟಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೆ ಯಶು? ಖಂಡಿತ ಬಿಡಲ್ಲ. ಹೌದಾ? ಹಾಗಾದ್ರೆ ನನ್ನ ಮಗುವಿನ ಕಳ್ತನದ ಕೇಸು ಎಲ್ಲಿವರೆಗೂ ಬಂತು ಅಂತ ಅವಿನಾಶ್ನ ಕೇಳು ಈಗಲೇ. ಈಗ್ಲಾ? ಹೌದು. ನಮ್ಮ ದುಃಖದ ರೀತಿ ಅವರ ನಗು ನಾಳೆವರೆಗೂ ಮುಂದುವರಿಬಾರ್ದು, ಇವತ್ತೇ ಮುಗಿಬೇಕು. ಯಶು, ಈ ರಾತ್ರಿಲಿ ಫೋನ್ ಮಾಡಿದ್ರೆ ಅವನಾದ್ರೂ ಏನು ಅಂದ್ಕೋತಾನೆ ಹೇಳು? ಏನ್ ಅಂದ್ಕೋತಾನೆ? ಮಗುವಿನ ಕಳ್ಕೊಂಡ ತಾಯಿ ನೋವು ಅಂದ್ಕೋತಾನೆ. ಇನ್ನೇನು ಅಂದ್ಕೊಳ್ತಾನೆ? ಬೇರೆ ಏನಾದರೂ ಅಂದ್ಕೊಂಡ್ರು ಪರವಾಗಿಲ್ಲ, ನೀನು ಅವನಿಗೆ ಫೋನ್ ಮಾಡು. ಅವಿನಾಶ್ ಪೊಲೀಸ್ ತಾನೆ, ಆರಕ್ಷಕ ಅಂದ್ರೆ ರಕ್ಷಣೆ ಬೇಕು ಅಂತ ಕೇಳಿದವ್ರನ್ನ ರಕ್ಷಿಸೋ ಕೆಲಸ. ಸರ್ಕಾರ ಅದಕ್ಕೆ ತಾನೇ ಅವನಿಗೆ ಸಂಬಳ ಕೊಡ್ತಿರೋದು. ಈಗ ಬೇಡ ಯಶು, ಅವ್ರು ಮಲ್ಕೊಂಡಿರ್ತಾರೆ. ಮಗು ಕಳ್ಕೊಂಡಿರೋದು ನಾನು. ಹೇಳು ರಘು. ಸಾರಿ ಅವಿನಾಶ್, ತೊಂದರೆ ಕೊಡ್ತಿದ್ದೀನಿ. ಮಗು ತೀರ್ಕೊಂಡ್ಮೇಲೆ ಯಾರಿಗೂ ನಿದ್ದೆ ಇಲ್ಲ. ಯಶು ಅಂತೂ ತುಂಬ ಹಚ್ಕೊಂಡಿದ್ದಾಳೆ. ಈ ಕೇಸ್ ನಿನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಗೊತ್ತು, ಆದರೆ ಭಾರದ್ವಾಜಿಗೆ ಫೋನ್ ಮಾಡಿ ಕೇಳೋಕ್ಕಾಗಲ್ಲ, ಅದಕ್ಕೆ ನಿನಗೆ ಮಾಡಿದೆ. ನಾನೇನು ಮಾಡಬೇಕು? ಕೋರ್ಟಲ್ಲಿ ದೇವಕಿಗೆ ಬೇಲ್ ಸಿಕ್ತು. ತನಿಖೆ ಯಾವ ಹಂತದಲ್ಲಿದೆ ಅಂತ ನಿನಗೇನಾದರೂ ಗೊತ್ತಿದೆಯಾ?
ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಾಗಿದೆ ರಘು. ತನಿಖೆ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಇನ್ನೇನಿದ್ರು ಕೋರ್ಟ್ ಏನು ಆರ್ಡ್ರ್ ಮಾಡುತ್ತೋ ಅದ್ರ ಪ್ರಕಾರ ಪೊಲೀಸ್ನವ್ರು ನಡ್ಕೊಳ್ಳೋದಷ್ಟೇ. ಸುಮ್ಮನೆ ಪ್ರಾಣ ತಿಂತಾರೆ. ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಾಗಿದೆ ಅಂತಿದ್ದಾನೆ. ಕೋರ್ಟ್ಗೆ ಹೋದ್ಮೇಲೆ ಅವನೇನು ಮಾಡೋಕ್ಕಾಗಲ್ವಂತೆ. ಆಗಲಿ, ಕೋರ್ಟಿಗೆ ಸಬ್ಮಿಟ್ ಆಗಿರತ್ತೆ ಅನ್ನೋದು ನನಗೂ ಗೊತ್ತಿದೆ. ಆದರೆ ಕೋರ್ಟಲ್ಲಿ ಆ ದರಿದ್ರ ಹಳೆ ಬಿಡು ಕುಟುಂಬದ ಹೆಸರು ಸೇರಬೇಕು. ಯಾಕೆಂದ್ರೆ ಬೇರೆಯವ್ರ ಸಂತೋಷನ ನಾಶ ಮಾಡೋ ಕುಟುಂಬ ಅದು. ಈ ಮನೆ ಹೇಗೆ ನಾಶ ಆಯ್ತೋ ಅದೇ ರೀತಿ ಅವ್ರ ಕುಟುಂಬನೂ ನಾಶ ಆಗಬೇಕು. ಗಿರ್ಜಕ್ಕ, ಇದನ್ನ ಸೇಡು ದ್ವೇಷದ ಸಾಧನೆ ಅಂತ ಹಣೆಪಟ್ಟಿ ಕೊಡಬೇಡ. ನೋವು ಕೊಟ್ಟವ್ರಿಗೆ ನೀತಿ ಪಾಠ ಅಷ್ಟೆ. ಈ ಪಾಠನ ಅವರು ಕಲೀಲಿ. ರೀ, ದೇವಕಿ ಇಲ್ಲೇ ಇರ್ತಾಳ? ನಮ್ಮನೆಗಂತೂ ಬರಲ್ಲ. ತುಂಬ ಅವಮಾನ ಅನುಭವಿಸಿದ್ದಾಳೆ. ಈಗೇನು ಹಾಗಾಗಲ್ಲ ರೀ. ಸುಮತಿಗೂ ಅಕ್ಕ ಅಂದರೆ ಪ್ರೀತಿ ಇದೆ. ಆಗ ಚೇತು ವಿಷಯಕ್ಕೆ ಹಾಗಾಡಿದ್ಲು ಅಷ್ಟೆ. ದೇವಕಿ ಏನು ಅಂತ ನಿನಗೂ ಗೊತ್ತಿದೆ. ತುಂಬ ಸ್ವಾಭಿಮಾನಿ ಅವಳು. ಅವಳ ಅತಿಯಾದ ಸ್ವಾಭಿಮಾನನೇ ಅವಳಿಗೆ ಈ ದುರ್ಗತಿ ತಂದಿರೋದು. ಬೇರೆಯವ್ರ ಹಂಗಲ್ಲಿ ಇರಲ್ಲ ಅವಳು. ಹೀಗೆ ಇದ್ರೆ ಮುಂದೆ ಜೀವನ ಹೇಗೆ ಅಂತ. ಕೈಯಲ್ಲಿ ಕೆಲಸನೂ ಇಲ್ಲ, ವಾಸನೂ ಇಲ್ಲ. ನನಗೂ ಅದೇ ಚಿಂತೆ ಆಗಿದೆ. ಅವಳು ನಮ್ಮನೇಲಿದ್ದಾಗ ಅವಳೇ ಧೈರ್ಯ ಆಗಿದ್ಲು. ಈಗ ದಾರಿನೇ ಕಾಣ್ತಾ ಇಲ್ಲ. ಅವಳನ್ನೇ ಕೇಳ್ತೀನಿ. ದೇವಕಿ, ಮುಂದೇನು ಅಂತ ಯೋಚನೆ ಮಾಡಿದ್ಯಾ? ಏನು ಅಂತ ಯೋಚನೆ ಮಾಡೋದಕ್ಕೂ ಪುರ್ಸೋತಿಲ್ಲ ಅಣ್ಣ. ಹಾಗೆ ಒಂದ್ರ ಮೇಲೆ ಒಂದು ಹೊಡೆತ ಬೀಳ್ತಾನೆ ಇದೆ. ನನ್ನ ವೈರಿಗಳ ಬಗ್ಗೆನೂ ಯೋಚನೆ ಮಾಡದೇ ಇರೋಷ್ಟು ಕೆಟ್ಟ ಘಟನೆಗಳು ನನ್ನ ಜೀವನದಲ್ಲೇ ಆಗ್ತಿವೆ.
ಅದಕ್ಕೆ ಕೇಳಿದೆ ಮುಂದೆ ಜೀವನ ಹೇಗೆ ಅಂತ. ಗೊತ್ತಿಲ್ಲ ಅಣ್ಣ. ನನ್ನ ಕೈಲೀಗ ಇಷ್ಟೇ ಅಣ್ಣ ದುಡ್ಡಿರೋದು. ಜೀವನದ ಜೊತೆಗೆ ಆರ್ಥಿಕವಾಗೂ ಪಾಪರಾಗ್ಬಿಟ್ಟಿದ್ದೀನಿ. ನಿನ್ನ ಹತ್ರ ಆಗಿದ್ದಕ್ಕೆ ಸಂಕೋಚ ಬಿಟ್ಟು ಹೇಳ್ತಿದ್ದೀನಿ. ಇದು ಕೂಡ ನನ್ನ ದುಡ್ಡಲ್ಲ. ಅವತ್ತು ಮಗು ಕೈಯಲ್ಲಿ ನೀನೇ ಕೊಟ್ಟಿದ್ದ ಹಣ. ಇದನ್ನು ಖರ್ಚು ಮಾಡೋಕ್ಕೂ ಮನ್ಸು ಬರ್ತಿಲ್ಲ ಅಣ್ಣ. ಅಣ್ಣ, ನಾನು ಇವತ್ತಿಂದನೇ ಯಾವುದಾದ್ರೂ ಕೆಲಸಕ್ಕೆ ಟ್ರೈ ಮಾಡ್ತೀನಿ. ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಕೇಸಿನ ಬಗ್ಗೆ ಗೊತ್ತಾದರೆ ಖಂಡಿತ ಯಾರೂ ನನಗೆ ಕೆಲಸ ಕೊಡಲ್ಲ. ಹಾಗಂತ ಸುಮ್ಮನೆ ಇರೋಕ್ಕೂ ಆಗಲ್ವಲ್ಲ. ಹೇಗಾದರೂ ಬದುಕನ್ನು ಎದುರಿಸಲೇಬೇಕಲ್ಲ. ವಿಚಿತ್ರ ನೋಡು, 2 ಸಲ ಮನಸ್ಸು ಆತ್ಮಹತ್ಯೆ ಕಡೆ ಎಳೆದಿತ್ತು. ಆದರೆ ಅದಕ್ಕಿಂತಲೂ ಕೆಟ್ಟ ಸ್ಥಿತಿಲಿ ಈಗ ನಾನಿದ್ದೀನಿ. ಈಗಲೂ ಸೋಲ್ತಾನೆ ಇದ್ದೀನಿ. ಆದರೆ ಸೋಲ್ತಾನೆ ಬದುಕಿನ ಬಗ್ಗೆ ಚಾಲೆಂಜ್ ಬರೋದಕ್ಕೆ ಶುರುವಾಗಿದೆ. ಸಾಯ್ಬೇಕು ಅಂತ ಮನಸ್ಸಿನ ಯಾವ ಮೂಲೆಯಲ್ಲೂ ಅನ್ನಿಸ್ತಾ ಇಲ್ಲ ಅಣ್ಣ. ಬೆಂಕಿಲಿ ಬೆಂದಷ್ಟು ಚಿನ್ನದ ಹೊಳಪು ಜಾಸ್ತಿ ಆಗುತ್ತೆ ಪುಟ್ಟ. ಆ ಚಿನ್ನಕ್ಕೆ ಜೀವ ಇದ್ದಿದ್ರೆ ಅದು ಹೊಳಪಿನ ಆಡಂಬರನೇ ಬೇಡ ಅಂತ ಹೇಳ್ತಿತ್ತೋ ಏನು. ಮೊನ್ನೆ ವಾಸು ಬರ್ಡೇ ವಿಶ್ ಮಾಡೋಣ ಅಂತ ಫೋನ್ ಮಾಡಿದ್ದೆ. ಅವನ ಹತ್ರ ತುಂಬ ಮಾತಾಡಿದೆ, ವಿಶ್ ಕೂಡ ಮಾಡಿದೆ. ಆದರೆ ಆಮೇಲೆ ಗೊತ್ತಾಯ್ತು, ಅವನು ನನ್ನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ. ಫೋನ್ ರಿಸೀವ್ ಮಾಡ್ದ, ಮಾತನ್ನು ರಿಸೀವ್ ಮಾಡಲಿ. ನನಗವನು ಪರಿಚಯ ಆದಾಗಿಂದ ಅವನಿಗೆ ವಿಶ್ ಮಾಡೋ ಅವಕಾಶನ ಕಳ್ಕೊಂಡೇ ಇರಲಿಲ್ಲ ನಾನು. ಆದರೆ ಈಗ ಆ ಅದೃಷ್ಟ ಕೂಡ ವಾಸು ಜೊತೆಗೆ ದೂರ ಹೋಗ್ಬಿಟ್ಟಿದೆ.